ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಮತ್ತು ಅಪ್ಪು ನಿಜವಾಗ್ಲೂ ಇಬ್ಬರು ಕೂಡ ಒಂದು ಒಳ್ಳೆ ಜೋಡಿ. ಆದರೆ ಅಂತಸ್ತು ಅಂತಕ್ಕಂಥದ್ದು ಅವರಿಬ್ಬರ ನಡುವೆ ಬಂದು ಇಬ್ಬರ ಒಂದು ಒಳ್ಳೆ ಮನಸ್ಸುಗಳು ಒಂದಾಗದಿರೋ ರೀತಿ ಮಾಡ್ತಿದ್ದಾರೆ. ಆದರೆ ಅದು ಎಲ್ಲವನ್ನ ಮೀರಿ ಗೌರಿ ಅಪ್ಪು ಒಂದಾಗ್ತಾರ ಅನ್ನೋದೇ ಈಗಿನ ಕಥೆಯ ಸಾರ ಆಗಿದೆ. ಹಾಗಾದರೆ ಇಲ್ಲಿ ಗೌರಿ ಎಲ್ಲಿಗೆ ಬಂದಿದ್ದಾಳೆ, ಯಾಕೆ ಬಂದಿದ್ದಾಳೆ, ಅವಳಿಗೆ ಅಲ್ಲಿ ಯಾವ ರೀತಿಯ ಅವಮಾನ ಆಗ್ತದೆ, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಮತ್ತು ಗೌರಿ ಇಬ್ಬರ ಮದುವೆ ಕೂಡ ಮುರಿದು ಬೀಳುತ್ತೆ ಅಂತಸ್ತಿನ ವಿಷಯವಾಗಿ. ಅಷ್ಟೇ ಅಲ್ಲ, ಇಬ್ಬರ ಮನೆಯವರು ಕೂಡ ಅಲ್ಲಿ ಅಪ್ಪುಗೆ ಮಂಗಳಮ್ಮ ಈ ಕಡೆ ಅಲ್ಲಿ ಅಪ್ಪುಗೆ ಅಜ್ಜಿ ಗೌರಿ ಅಜ್ಜಿ ಈ ಕಡೆ ಗೌರಿಗೆ ಮಂಗಳಮ್ಮ ಇಬ್ಬರೂ ಕೂಡ ಅವಮಾನ ಮಾಡ್ತಾರೆ. ಇಬ್ಬರ ಒಂದು ವೀಕ್ನೆಸ್ನ ಹಿಡಿದು ಆಡ್ಕೋತಾರೆ. ಇದರಿಂದಾಗಿ ಇಬ್ರಿಗೂ ನೋವಾಗತ್ತೆ. ಆದರೆ ಯಾರಿಗೂ ಕೂಡ ಒಂದು ಮನಸ್ಥಿತಿ ಅರ್ಥ ಆಗಲ್ಲ. ಈ ಕಡೆ ಅವ್ರ ಅಮ್ಮಂಗೆ ಮಂಗಳಮ್ಮಂಗೆ ಆರೋಗ್ಯ ಹದಗೆಟ್ರೆ ಈ ಕಡೆ ಗೌರಿ ಮನೆಯಲ್ಲಿ ರಣರಂಗನೆ ಎದ್ಬಿಡುತ್ತೆ. ಈ ಕಡೆ ರಮಾವ್ರಂತೂ ತನ್ನ ಮಗಳು ಸವಿ ಮದುವೆ ಆಗಲೇಬೇಕು, ಇವಳು ಮದುವೆ ಆಗದೆ ನನ್ನ ಮಗಳು ಮದುವೆ ಆಗಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ, ನೀವು ಅಪ್ಪಗೊಂದು 20 ಎಕರೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ಪುನೇ ಇವಳನ್ನ ರಿಜೆಕ್ಟ್ ಮಾಡಿದೆ ಅಂದರೆ ಇನ್ಯಾರು ಮದುವೆ ಆಗ್ತಾರೆ, ಇವಳಿಗೆ ಯಾರೂ ಕೂಡ ಗತಿ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿ ಅಪ್ಪ ಎಲ್ಲ ಕೂಡ ತಿರುಗಿ ಬೀಳ್ತಾರೆ. ನಂತರ ಎಲ್ಲ ಮಾತುಗಳು ಅವರಿಗೆ ತುಂಬಾ ನೋವು ತರಿಸುತ್ತೆ. ಜೊತೆಗೆ ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾರೆ. ನೀನು ಮದುವೆ ಆಗಲ್ಲ ಅಂತ ಇಲ್ಲ ಅಂದರೆ ಹೇಳ್ಬಿಡು, ಇಲ್ಲ ಅಂದರೆ ಏನಾದರೂ ಸೊಲ್ಯೂಷನ್ ಕೊಡು, ಇಲ್ಲ ಅಂದರೆ ನನ್ನ ಸವಿ ಮದುವೆ ಆಗೋದಿಲ್ಲ ಅಂತ ಅತ್ತೆ ಹೇಳ್ತಿದ್ರೆ ನನ್ನ ಮದುವೆ ಆಗೋದೇ ಇಲ್ಲ, ನನ್ನ ಫೋರ್ಸ್ ಮಾಡಬೇಡಿ, ನನಗೂ ಕೂಡ ಇದನ್ನೆಲ್ಲ ನೋಡಿ ಸಾಕಾಗಿದೆ ಅಂತ ಗೌರಿ ಹೇಳ್ತಾರೆ. ಇದರಿಂದಾಗಿ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ನೋವಾಗುತ್ತೆ. ಆದರೆ ಅಣ್ಣ ಅಂತೂ ಏನು ಮಾತಾಡ್ತಿದ್ಯಾ ಗೌರಿ, ನೀನು ಮದುವೆ ಆಗ್ದಿರೋ ಹೊರತು ನಾನಂತೂ ಮದುವೆ ಆಗಲ್ಲ, ನಾನು ಸವಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದ, ನಿಮಗೆ ನೀವೇ ಮಾತಾಡ್ಕೊಂಡ್ರೆ ಅದಕ್ಕೆಲ್ಲ ನಾನು ಹೊಣೆ ಅಲ್ಲ ಅಂತ. ಆದರೆ ಇಲ್ಲಿ ಸವಿ ಮಾತ್ರ ಮಾಣಿಕ್ಯನೇ ಮದುವೆ ಆಗಬೇಕು ಅಂತಿದ್ದಾರೆ. ಆದರೆ ಮಾಣಿಕ್ಯ ಮಾತ್ರ ನಾನು ಈ ಮದುವೆಗೆ ಸುತಾರಂ ಒಪ್ಪುವುದಿಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಆದರೆ ಇದ್ರ ನಡುವೆ ಗೌರಿ ಸವಿಗೆ ಮಾತು ಕೊಡ್ಬೇಕಾಗತ್ತೆ. ಇಲ್ಲ ಸತ್ತೋಗ್ತೀನಿ ಅಂತ ಹೆದರಿಸಿದಂತಹ ಸವಿನ ಬದುಕಿಸ್ಕೊಡೋದಕ್ಕೋಸ್ಕರ ಅಣ್ಣನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ, ಆ ವಿಷಯನ ಮಾತಾಡ್ತೀನಿ ಅಂತ. ಆ ಕಡೆ ಮಂಗಳಮ್ಮವರ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಇಲ್ಲಿ ಶರಣನ್ ಜೊತೆ ಕೂಡ ರಸ್ತೆಯಲ್ಲಿ ಗಲಾಟೆ ಆಗತ್ತ. ಇಲ್ಲಿ ಮಂಗಳಮ್ಮ ಅವರಂತೂ ತನ್ನ ಮಗಂಗೆ ಮದುವೆ ಮಾಡೇ ತೀರ್ತೀನಿ ಅಂದ್ರೆ ಮನೆಗೆ ಬರ್ತಿದ್ದಾಗ ಇಲ್ಲಿ ಅಪ್ಪು ನಾನು ಮದುವೆ ಆಗಲ್ಲ, ನನ್ನ ಅಮ್ಮನ ಆರೋಗ್ಯ ನೋಡ್ಕೊಂಡ್ರೆ ಸಾಕು, ಇನ್ನು ನನಗಂತೂ ಯಾವುದೇ ರೀತಿಲೂ ನೀವು ಫೋರ್ಸ್ ಮಾಡಬಾರ್ದು ಅಂತ ಮಂಗಳಮ್ಮ ಎಷ್ಟು ಕೇಳಿದ್ರು ಅಪ್ಪು ಒಪ್ಪದೇ ಇದ್ದಾಗ ಮಂಗಳಮ್ಮ ಅವರು ರೂಮ್ಗೆ ಹೋಗಿ ಬಾಗ್ಲು ಹಾಕೋತಾರೆ. ಇನ್ನೇನು ಅಮ್ಮ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು, ಅಮ್ಮನ ಆರೋಗ್ಯ ಕೆಟ್ಬಿಡ್ಬೋದು ಅಂತ ಅನ್ಕೊಂಡಂತಹ ಅಪ್ಪು ಈ ಕಡೆ ಅಮ್ಮನ ಡೋರ್ನ ತೆಗೆಸ್ತಾನೆ. ಈ ಕಡೆ ಅಮ್ಮ ಬಡವ್ರ ಮನೆಯಿಂದ ನಾನು ನನ್ನ ಮಗಂಗೆ ಹೆಣ್ಣು ತಂದು ಮದುವೆ ಮಾಡಿಸ್ತೀನಿ, ನೀನು ಮದುವೆ ಆಗಬೇಕು ಅಂತ ಕೇಳ್ಕೊತಾರೆ, ಮಾತು ಕೂಡ ತಗೋತಾರೆ. ಆದರೆ ಅಲ್ಲಿ ಹೆಗ್ಡೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ತನ್ನ ಮಗಳ ಮದುವೆ ಆಗತ್ತೆ, ಇವತ್ತು ಹುಡುಗ ಫಿಕ್ಸ್ ಆಗತ್ತೆ, ದೇವಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೆ, ಬಟ್ ಏನೂ ಆಗಿಲ್ಲ ಅಂತ ದೇವ್ರ ಮುಂದೆ ನಿಂತು ನೀನಿಲ್ಲ ಅಂತ ಬೈತಿದ್ರೆ ಅಪ್ಪ ಬಂದಿದ್ದೆ ಯಾಕೆ ಆ ರೀತಿ ಅನ್ಕೋತೀಯ, ಅಪ್ಪುನೇ ಆ ವಜ್ರ ಇರಬಹುದಲ್ವಾ, ದೇವಿ ಪ್ರಸಾದ ನಿಜ ಆಗಿರಬಹುದಲ್ವಾ, ಅಪ್ಪು ಅಂತಸ್ತಲ್ಲಿ ಕಡಿಮೆ ಇರಬಹುದು, ಆದರೆ ವ್ಯಕ್ತಿತ್ವ ಗುಣದಲ್ಲಿ ತುಂಬಾನೇ ಮೇಲು. ಈ ಊರು ಮತ್ತೆ ನಿನ್ನ ಕುರ್ಚಿ ಸ್ಥಾನಮಾನ ಇದೆ ಅಂದ್ರೆ ಅದಕ್ಕೆ ಕಾರಣ ಅಪ್ಪು ಅನ್ನೋದನ್ನ ಮರಿಬೇಡ ಅಂತಿದ್ರೆ ಅಣ್ಣ ಬಂದಿದ್ದ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋದಿಲ್ಲ, ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇದು ಯಾವುದೂ ಕೂಡ ಇಲ್ಲ, ಜೊತೆಗೆ ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋನ್ನ ನನ್ನ ತಂಗಿಗೆ ಮದುವೆ ಮಾಡಿಸೋದ, ಈ ಒಂದು ಆಲೋಚನೆನ ಬಿಟ್ಟು ಬಿಡಿ ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗ ಈ ಕಡೆ ಗೌರಿ ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಕಾಲೇಜ್ಗೆ ಹೋಗ್ಬೇಕಾಗಿರೋ ಗೌರಿ ಹತ್ರ ಮಾಣಿಕ್ಯನ ಜೊತೆ ಮಾತಾಡಲೇಬೇಕು, ಪ್ರಾಮಿಸ್ ಮಾಡಿದ್ಯಾ ನೀನು ಅಂತ ಹೇಳಿ ಸವಿ ಹೇಳ್ತಿದ್ದಾಳೆ. ಎಷ್ಟೇ ಹೋಗಿ ಬಂದು ಮಾತಾಡ್ತೀನಿ ಕಾಲೇಜ್ಗೆ ಹೋಗಿ ಬಂದ್ಮೇಲೆ ಅಂತ ಹೇಳಿದ್ರು. ಸವಿ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಅನಿವಾರ್ಯವಾಗಿ ಗೌರಿ ಹೋಗಿ ತನ್ನ ಅಣ್ಣನ ಬಳಿ ಮಾತಾಡ್ಬೇಕಾಗಿದೆ. ಅಣ್ಣ ನೀನು ಸವಿನ ಮದುವೆ ಮಾಡ್ಕೋಬೇಕು ಅಂತ ಏನು ಮಾತಾಡ್ತಿದ್ಯಾ ಗೌರಿ, ಅವಳಿಗೆ ಗಂಡ ಬೇಕೇ ಹೊರತು ಇನ್ಯಾವುದೇ ರೀತಿ ಇಲ್ಲ, ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಅವಳಿಗೆ ಸಿಗ್ತಾನೆ, ಜೊತೆಗೆ 20 ವರ್ಷ ಅಷ್ಟೇ, ಇದು ಯಾವುದೂ ಕೂಡ ಅವಳ ಆಲೋಚನೆ ಅಲ್ಲ, ಎಲ್ಲರೂ ಕೂಡ ಅವಳ ತಲೆಗೆ ತುಂಬಿರೋದು. ನನಗೆ ನಂದೇ ಆದ ಕನಸದ, ನನ್ನ ಹುಡುಗಿ ಈ ರೀತಿ ಗಣ ನೋಡ್ಕೊಂಡ್ರೆ ಸಾಕು ಅನ್ನೋದಲ್ಲ, ನನ್ನ ಒಂದು ಮೆಂಟಾಲಿಟಿಗೆ ಒಂದು ಥಾಟ್ಸ್ಗೆ ಮ್ಯಾಚ್ ಆಗಬೇಕು. ಒಂದು ಮಾತು ಹೇಳ್ತೀನಿ ಕೇಳ್ಕೊ, ನೀನು ನನಗೆ ಹೇಳ್ತಿದ್ಯಾ ಅಲ್ವಾ, ನಿನ್ನ ಸತ್ಯ ಹೇಳಿದೆ ಸುಳ್ಳು ಹೇಳಿದ್ರೆ ನೀನು ಮದುವೆ ಆಗ್ತೀಯಾ, ಹಾಗೆ ಅಲ್ವಾ ನಾನು, ನೀನು ಮೆಚೂರ್ಡಿಯಾ, ಅರ್ಥ ಮಾಡ್ಕೋತೀಯಾ ಅಂತ ಅನ್ಕೋತೀನಿ ಗೌರಿ. ಯಾವುದೇ ಕಾರಣಕ್ಕೂ ಸವಿ ಬಗ್ಗೆ ನನಗೆ ಯಾವುದೇ ರೀತಿ ಪ್ರೀತಿ ಆಗಲಿ ಏನೂ ಇಲ್ಲ, ನಾನು ಎಂದೂ ಕೂಡ ಅವಳನ್ನ ಆ ಭಾವನೆಯಲ್ಲಿ ನೋಡಿದ್ದೆ ಅಲ್ಲ, ದಯವಿಟ್ಟು ನನ್ನನ್ನು ಫೋರ್ಸ್ ಮಾಡಬೇಡ ಅಂತ ಕೇಳ್ಕೊತಾರೆ. ಜೊತೆಗೆ ನೀನು ಮದುವೆ ಆಗೋ ತನಕ ನನ್ನ ಮದುವೆ ಆಗೋ ಮಾತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದೆ ಸವಿ ಮತ್ತಷ್ಟು ಹುಚ್ಚಿ ಆಗ್ತಾಳೆ, ತಲೆ ಕೆಡಿಸ್ಕೋತಾಳೆ. ಜೊತೆಗೆ ಮತ್ತೆ ಇಲ್ಲಿ ಗೌರಿ ಕಾಲೇಜ್ಗೆ ಹೋಗೋ ದಾರಿಲಿ ಅಪ್ಪು ಮನೆಗೆ ಬಂದಿದ್ದಾಳೆ. ಗೌರಿ ಬಂದಿದ್ದು ನೋಡಿ ಇಲ್ಲಿ ಮಂಗಳಮ್ಮ ಅವರು ಗೌರಿ ನೀನು ಬಂದಿದ್ಯಲ್ಲಮ್ಮ ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಅಪ್ಪು ಅತ್ತೆ ಹೊರಗಡೆ ಬಂದಿದ್ದೆ. ಈ ಕಡೆ ಗೌರಿ
ನೀವು ಬಂದಿದ್ದೀರಾ ಬನ್ನಿ ಒಳಗಡೆ ಅಂತ ಹೇಳಿ ಬಾ ಗೌರಿ ಅಂತ ಹೇಳಿ ಒಳಗಡೆ ಚೇರ್ ಹಾಕಿ ಕೂರ್ಸೋಕೆ ಮುಂದಾದರೆ ಈ ಕಡೆ ಅಪ್ಪು ತಂಗಿ ಬಂದಿದ್ದೆ ಚೇರ್ನ ತೆಗೆದು ಎಸ್ದು ಬಿಡ್ತಾಳೆ. ಯಾಕೆ ಅಲ್ಲಿ ಆ ಹೋಟೆಲಲ್ಲಿ ಕರೆದು ಅವಮಾನ ಮಾಡಿ ಸಾಕಲ್ವಾ, ಇಲ್ಲಿಗೆ ಬಂದು ಅವಮಾನ ಮಾಡೋಕ್ಕೆ ಬಂದಿದೆಯಾ? ಯಾಕೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ಯಾ ಅಲ್ಲಿಗೆ? ಮತ್ತೆ ಅವಮಾನ ಮಾಡಿ ಅವ್ರಿಗೆಲ್ಲ ನೋವು ಮಾಡಬೇಕು ಅಂತನ ಹೋಗ್ತಾ ಇರು ಇಲ್ಲಿಂದ ಅಂತ ಹೇಳ್ತಿದ್ರೆ ಇಲ್ಲಿ ಮತ್ತೆ ಗೌರಿಗೆ ನೋವಾಗ್ತಿದೆ. ನಂತರ ಈ ಕಡೆ ಅಪ್ಪು ತಂಗಿ ಬಾಯ್ ಬಂದಾಗ ಮಾತಾಡಿದ್ರು, ಗೌರಿ ಮಾತಾಡದೆ ಮೌನವಾಗಿರ್ತಾಳೆ. ಇಲ್ಲಿ ಅಪ್ಪು ಹಾಗೆ ಮಂಗಳಮ್ಮ ಇಬ್ರು ಕೂಡ ಸುಮ್ಮನಿರ್ಸಿದ್ರೆ ಈ ಕಡೆ ಅತ್ತೆ ಅಂತೂ ಗೌರಿನ ಹೊಗಳದ್ದು ಮಹಾಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾಳೆ ಅಂತ. ಹಾಗಾದರೆ ಮುಂದೆ ಏನಾಗುತ್ತೆ, ಯಾಕೆ ಬಂದಿರಬಹುದು, ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.